ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಭಾರತ ಸಂವಿಧಾನದ ಬಗ್ಗೆ ಸಮಗ್ರ KE ಪೊಲೀಸ್ ಎಕ್ಸಾಮ್ಗೆ ಯೂಸ್ ಆಗೋ ಟಾಪಿಕ್ಗಳ ಬಗ್ಗೆ ಕ್ಲಾಸ್ ಮಾಡ್ತಾಯಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನು ಅಂದರೆ, ಈ ವಿಡಿಯೋದಲ್ಲಿ PC ಎಕ್ಸಾಮ್ ಮತ್ತು KE ನಡೆಸೋ ಎಕ್ಸಾಮ್ಗಳಲ್ಲಿ ಗಮನದಲ್ಲಿಟ್ಕೊಂಡು ಈ ಯೂಟ್ಯೂಬ್ ಕ್ಲಾಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದರಿಂದ ಹೆಚ್ಚು ಕ್ವಶನ್ ಬರೋ ಸಾಧ್ಯತೆ ತುಂಬ ಇದೆ. ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ. ಭಾರತದ ಸಂವಿಧಾನ ಭಾರತೀಯ ಪ್ರಜೆಗಳಿಗೆ 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಇದು ನಮ್ಮ ಭಾರತದ 3ನೇ ಭಾಗದಲ್ಲಿದೆ. ಓಕೆನಾ? ಅದಾದಮೇಲೆ ನೋಡಿ, ಇಲ್ಲಿ ಭಾರತದ ಸಂವಿಧಾನವನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಯಾಕೆ ನಮ್ಮ ಭಾರತದ ಸಂವಿಧಾನವನ್ನು ಮ್ಯಾಗ್ನಾ ಕಾರ್ಟಾ ಎಂದು ಕರಿತೀವಿ. ಇಲ್ಲಿ ನೋಡಿ, ಫಸ್ಟ್ನೇದು ಸಮಾನತೆಯ ಹಕ್ಕು, ಎರಡನೇದು ಸ್ವಾತಂತ್ರ್ಯದ ಹಕ್ಕು, ಮೂರನೇದು ಶೋಷಣೆ ವಿರುದ್ಧ ಹಕ್ಕು, ನಾಲ್ಕನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಐದನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಆರನೇದು ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ಇದನ್ನು ತುಂಬ ಇಂಪಾರ್ಟೆಂಟ್ ಇದು. ಬರೀ ನಮ್ಮ ಭಾರತದ ಸಂವಿಧಾನದ ಬಗ್ಗೆ ತಿಳಿಯೋದಾದರೆ, ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕು ಬರ್ತದೆ. ಇದನ್ನು ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಅಮೇರಿಕಾ USA ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ನಮ್ಮ ಭಾರತದ ಸಂವಿಧಾನ ಅಮೇರಿಕಾದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಅಲ್ಲಿ ಅಮೇರಿಕಾದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಬಿಲ್ ಆಫ್ ರೈಟ್ಸ್ ಅಂತ ಕರೀತಾರೆ. ಇದು ಗ್ಯಾಪ್ನ ಇರಬೇಕು ಯಾವಾಗೂ. ಯಾಕಂದರೆ ಅಮೇರಿಕಾದಲ್ಲಿನ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಏನೆಂದು ಕರೀತಾರೆ? ಬಿಲ್ ಆಫ್ ರೈಟ್ಸ್. ತುಂಬ ಇಂಪಾರ್ಟೆಂಟ್ ಇದು ಬಿಲ್ ಆಫ್ ರೈಟ್ಸ್. ಇದನ್ನು ನೋಟ್ ಮಾಡ್ಕೋಬೇಕು. ಮುಂದೆ ಹೋದರೆ ನಮ್ಮ ಮೂಲಭೂತ ಹಕ್ಕುಗಳ 6 ಏನಿದೆ ಅದರ ಬಗ್ಗೆ ಒಂದೊಂದಾಗಿ ಸ್ವಲ್ಪ ತಿಳಿಯೋಣ. ಮೊದಲನೆಯ ಮೂಲಭೂತ ಹಕ್ಕು ಸಮಾನತೆಯ ಹಕ್ಕು. ತುಂಬಾ ಇಂಪಾರ್ಟೆಂಟ್. ಸಮಾನತೆ ಮೊದಲನೆಯ ಮೂಲಭೂತ ಹಕ್ಕು. ಇದು ಇದ್ದಿದ್ದು ಇಂಪಾರ್ಟೆಂಟು. ಏನಿದೆ ಇದರೊಳಗೆ? ಕಾನೂನಿನ ಮುಂದೆ, ಯಾವುದೇ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನಿಷೇಧದ ಬಗ್ಗೆ ಹೇಳ್ತೈತೆ. ಜಾತಿ, ವರ್ಣ, ಲಿಂಗ ಇದ್ರ ಮೇಲೆ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು. ಉದ್ಯೋಗದಲ್ಲಿ ಸಮಾನತೆ ಬಗ್ಗೆ ಹೇಳ್ತೈತೆ. ಇನ್ನೂ ಸ್ವಲ್ಪ ಡೀಪ್ ತಿಳಿಯೋದಾದರೆ, ಇಲ್ಲಿ ನೋಡಿ, ಸಮಾನತೆಯ ಹಕ್ಕು ರೈಟ್ ಟು ಈಕ್ವೆಲಿಟಿ ಅಂತ ಬರ್ತೈತಿ. ಅದು ನೋಡಿ 14ರಿಂದ 18ನೇ ವಿಧಿವರೆಗೂ ಇದೆ. ಅದರಲ್ಲಿ ಮೊದಲನೇ ವಿಧಿ 14ನೇ ವಿಧಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಹಿಂಗೆ ಕೇಳ್ತಾರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾವ ವಿಧಿ? ನೋಡಿ, ಇವಾಗ 14ನೇ ವಿಧಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. 15ನೇ ವಿಧಿ ಏನು ಹೇಳ್ತೈತೆ? ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿ ಆಧಾರದ ಮೇಲೆ ತಾರತಮ್ಯ ನಿಷೇಧ. ನೋಡಿ, ಇದು ಯಾವ್ದ್ರ ಮೇಲೆ ತಾರತಮ್ಯ ಮಾಡೋಂಗಿಲ್ಲ. 15ನೇ ವಿಧಿ ತಾರತಮ್ಯ ನಿಷೇಧದ ಬಗ್ಗೆ ಹೇಳ್ತದೆ. 16ನೇ ವಿಧಿ ಏನು ಹೇಳ್ತದೆ ಅಂದರೆ, ಸರ್ಕಾರಿ ಉದ್ಯೋಗದಲ್ಲಿ ಸಮಾನ ಅವಕಾಶ. ನೋಡಿ, ಯಾವುದೇ ಜಾತಿ ಧರ್ಮ ಏನೇ ಇರಲಿ ಎಲ್ಲರಿಗೂ ಸಮಾನ. ಅವರ ಶಿಕ್ಷಣ ಇತ್ತು ಅಂದರೆ ಎಲ್ಲರಿಗೂ ಸಮಾನ ಅಂತ ಹೇಳ್ತಿದೆ. 17ನೇ ವಿಧಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದು ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ತಿಳಿಸುತ್ತದೆ. 18ನೇ ವಿಧಿ ಏನು ಅಂದರೆ, ಬಿರುದುಗಳ ರದ್ದತಿ. ಅಂದರೆ ಕೆಲವು ಬಿರುದುಗಳು ಆಗಿರ್ತವೆ, ಸರ್ಕಾರದಿಂದ ಕೊಟ್ಟಿರಲ್ಲ, ಅವನ್ನ ಅವರೇ ಏನನ್ಬೇಕು ಇಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕಂಥ ಬಿರುದು ರದ್ದತಿಗಳು ಇಲ್ಲಿ 18ನೇ ವಿಧಿಯಲ್ಲಿ ನಡೀತಿದೆ. ಇದು ಸಮಾನತೆಯ ಹಕ್ಕು. ಇನ್ನು ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಬನ್ನಿ ನೆಕ್ಸ್ಟ್. ಸ್ವಾತಂತ್ರ್ಯದ ಹಕ್ಕು. ಇದು 2ನೇ ಹಕ್ಕಾಗುತ್ತದೆ ನಮ್ಮದು. ಸ್ವಾತಂತ್ರ್ಯದ ಹಕ್ಕು ಮೂಲಭೂತ ಹಕ್ಕಿನಲ್ಲಿ 2ನೇ ಹಕ್ಕು. ಏನು ಹೇಳ್ತದೆ? 19ರಿಂದ 22ನೇ ವಿಧಿವರೆಗೂ ಹೇಳ್ತದೆ ಇದು. ಅರ್ಥ ಆಯ್ತಾ? 19ನೇ ವಿಧಿಯಿಂದ 22ನೇ ವಿಧಿವರೆಗೂ ನಾವು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳಿಯಬಹುದು. ಇಲ್ಲಿ ಮಾತನಾಡುವ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು, ಸಭೆ ಸೇರುವ ಹಕ್ಕು, ಸಂಚರಿಸುವ ಹಕ್ಕು, ಜೀವಿಸುವ ಹಕ್ಕು. ಇನ್ನು ಕೆಲವು 19ನೇ ಸಬ್ ವಿಧಿಗಳಲ್ಲಿ ಇನ್ನೂ ಕೆಲವು ಹಕ್ಕುಗಳನ್ನು ನೀಡಿದೆ. ಸ್ವಾತಂತ್ರ್ಯದ ಹಕ್ಕು ಇದ್ರ ಬಗ್ಗೆ ಸಂಪೂರ್ಣ ತಿಳಿಯೋದಾದರೆ, ಇಲ್ಲಿ ನೋಡಿ, ರೈಟ್ ಟು ಫ್ರೀಡಮ್. ಅಂದರೆ ನಮಗೆ ಸ್ವಾತಂತ್ರ್ಯದ ಹಕ್ಕಿದೆ. ಎಲ್ಲಿಂದ ಎಲ್ಲಿವರೆಗೂ? ಸಂವಿಧಾನದಲ್ಲಿ 18ರಿಂದ 22. 19ನೇ ವಿಧಿ ಏನು ಹೇಳ್ತದೆ? ನಾವೇನು ಬೇಕಾದ್ರೂ ಮಾತಾಡ್ಬೋದು. ಅಂದರೆ ಸಂವಿಧಾನಿಕವಾಗಿ ಏನು ಬೇಕಾದ್ರೂ ಮಾತಾಡ್ಬೋದು. ವಾಕ್ ಸ್ವಾತಂತ್ರ್ಯದ ಹಕ್ಕು ನೀಡಿದೆ, ಸಂಚಾರದ ಹಕ್ಕು ನೀಡಿದೆ, ವೃತ್ತಿಯ ಸ್ವಾತಂತ್ರ್ಯ, ನಾನು ಏನು ಬೇಕಾದ್ರೂ ಕೆಲಸ ಮಾಡ್ಬೋದು. ಆ ಹಕ್ಕನ್ನು ಯಾವ ವಿಧಿ ನೀಡಿದೆ ಅಂದರೆ 19ನೇ ವಿಧಿ. ಇದರಲ್ಲಿ ಇನ್ನೂ ಸಬ್ಬು ಒಂದು 5-6 ಬರುತ್ತೆ. 20ನೇ ವಿಧಿ ನೋಡೋದಾದರೆ, ಅಪರಾಧಿಗಳಿಗೆ ಸಂಬಂಧಿಸಿದ ರಕ್ಷಣೆ. ನೋಡಿ,
ಅಪರಾಧಿಗಳಿಗೆ ಸಂಬಂಧಿಸಿದ ರಕ್ಷಣೆ ಬಗ್ಗೆ ತಿಳಿಸ್ತದೆ. ಅದೇನಿಷ್ಟು ಇಂಪಾರ್ಟೆಂಟ್ ಅಲ್ಲ, ಬಿಟ್ಟಾಗಿ ನೋಡಿ. 21ನೇ ವಿಧಿ ಏನು ಹೇಳ್ತದೆ ಅಂದರೆ ಜೀವಿಸುವ ಹಕ್ಕು. ಎಲ್ಲರಿಗೂ ಜೀವಿಸುವ ಹಕ್ಕಿದೆ. ಆದ್ದರಿಂದಲೇ ನಮ್ಮ ಸಂವಿಧಾನ ಜೀವಿಸುವ ಹಕ್ಕಿದೆ. ಮತ್ತು ಯಾಕೆ ಶಿಕ್ಷೆ ಆದವರಿಗೆ ನೇಣಿಗೇರಿಸಬೇಕು ಅಂತ ನೇಣುಗೇರಿಸುವುದನ್ನು ನಿಲ್ಲಿಸಲಾಗಿದೆ. ಅದರ ಬದಲು ಮರಣ ದಂಡನೆ ನೀಡ್ತಾ ಇದೆ. ಇದೇ ಈ ಒಂದು ಹಕ್ಕಿನ ಮೇಲೆ ಜೀವಾವಧಿ ಶಿಕ್ಷೆಯನ್ನು ತೆಗೆದು ಹಾಕಲಾಗಿದೆ. ನಂತರ ವಿಧಿ 21A, ಇದು ಸಬ್ ಅಡಿಷನ್ ಆಗಿ 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಲಾಗಿ. ಈ 2002 ಇದು ತುಂಬ ಇಂಪಾರ್ಟೆಂಟು. 2002 86ನೇ ತಿದ್ದುಪಡಿ, ಗ್ಯಾಪ್ನ ಇಟ್ಕೊಳ್ಳಿ. 86ನೇ ತಿದ್ದುಪಡಿ ಮೂಲಕ ಬಂದಿರೋದು. ನಂತರ ವಿಧಿ 22, ಬಂಧನ ಮತ್ತು ನಿರ್ಬಂಧದ ವಿರುದ್ಧ ರಕ್ಷಣೆ. ಈಗ ನಂತರ ಶೋಷಣೆಯ ವಿರುದ್ಧ ಹಕ್ಕು. ಇದು 3ನೇ ಹಕ್ಕಾಗ್ತದೆ. ಇದು 3ನೇ ಹಕ್ಕು. ಏನು ಈ ಎಷ್ಟರಿಂದ ಎಷ್ಟು ಅಂದರೆ 23ರಿಂದ 24ನೇ ವಿಧಿವರೆಗೂ ಏನರ ಬಗ್ಗೆ ಹೇಳ್ತಿದೆ ಅಂದರೆ ಶೋಷಣೆಯ ವಿರುದ್ಧ ಹಕ್ಕು. ಏನು ಇಲ್ಲಿ ಬಲವಂತದ ಕೆಲಸ ಮಾಡುವಂತಿಲ್ಲ, ಇದಕ್ಕೆ ನಿರ್ಬಂಧವಿದೆ. ನಿರ್ದಿಷ್ಟ ಕೂಲಿ, ಕನಿಷ್ಠ ಕೂಲಿ ಬಗ್ಗೆ ಇಲ್ಲಿ ಹೇಳುತ್ತಾರೆ. ಬಾಲ ಕಾರ್ಮಿಕ ಪದ್ಧತಿ ನಿಷೇಧವ. ಇದ್ರ ಬಗ್ಗೆ 18 ವರ್ಷದ ಒಳಗಿನ ಮಕ್ಕಳು ಏನಾದರೂ ಕಾರ್ಖಾನೆ ಅಥವಾ ಇತರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಅದು ನಿಷೇಧ. ಅದ್ರ ಮೇಲೆ ಕಾನೂನು ಕ್ರಮವಾಗ್ತದೆ, ಕಾನೂನು ಶಿಕ್ಷೆ ವಿಧಿಸ್ತದೆ. ಇದು ಮುಖ್ಯವಾಗ್ತದೆ. ಇದರಲ್ಲೇ ಇನ್ನೂ ಒಂಚೂರು ಆಳವಾಗಿ ತಿಳಿಯೋದಾದರೆ ಇಲ್ಲಿ ನೋಡಿ, ಶೋಷಣೆಯ ವಿರುದ್ಧ ಹಕ್ಕು 23ರಿಂದ 24. 23ನೇ ವಿಧಿ ಏನು ಹೇಳ್ತದೆ? ಮಾನವ ಕಳ್ಳ ಸಾಗಾಣಿಕೆ, ಬಲವಂತದ ದುಡಿಮೆ ನಿಷೇಧ ಅಂತ ಹೇಳ್ತದೆ. ಯಾಕಂದರೆ 1948ರ ಒಂದು ಕಾಯ್ದೆ ಇದೆ. ಏನು? ಕನಿಷ್ಠ ಕೂಲಿ ಕಾಯ್ದೆ. ಇದ್ರ ಬಗ್ಗೆ ತಿಳಿಸ್ತೈತೆ. ತಿರ್ಗಿ ಸಮಾನ ವೇತನ ಕಾಯ್ದೆ 1976. 1976ರಲ್ಲಿ ಸಮಾನ ವೇತನದ ಕಾಯ್ದೆ ತಿಳಿಸ್ತೈತೆ. ನಂತರ 2005ರಲ್ಲಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ. ಇವೆಲ್ಲ ಈ 23ನೇ ವಿಧಿಗೆ ಸಂಬಂಧಿಸಿದೆ. ನಂತರ 24ನೇ ವಿಧಿಗೆ ಬಂದುಬಿಟ್ರೆ ಇಲ್ಲೇನು ಅಂದರೆ ನೋಡಿ, 24ನೇ ವಿಧಿ 14 ವರ್ಷದ ಒಳಗಿನ ಮಕ್ಕಳನ್ನು ಅಪಾಯಕಾರಿಗೆ ಯಾವುದೇ ಕೆಲಸಕ್ಕೆ ಸೇರಿಸೋಂಗಿಲ್ಲ. ಅವರ ವಿರುದ್ಧ ಕಾನೂನು ಕ್ರಮವಾಗ್ತದೆ, ಶಿಕ್ಷೆ ಆಗುತ್ತೆ. ಆದ್ದರಿಂದ ಮಕ್ಕಳ ಕೈಲಿ ದುಡಿಮೆ ಮಾಡೋಂಗಿಲ್ಲ. ಬಾಲಕಾರ್ಮಿಕ ನಿಷೇಧ ಪದ್ಧತಿ 1986 ಅದರ ಬಗ್ಗೆ ತಿಳಿಸುತ್ತೆ. ಕೇಳ್ತಾರೆ 1986ನೇ ತಿದ್ದುಪಡಿ ಯಾವುದನ್ನು ನಿಷೇಧ ಮಾಡಿದೆ? ಇಲ್ಲಾಂದರೆ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ತರಲಾಗಿದ್ದು ಯಾವಾಗ? 1986. ಇದು ಗ್ಯಾಪ್ನ ಇಟ್ಕೋಬೇಕಾಗ್ತದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಫಾರ್ ರಿಲಿಜಿಯನ್ಸ್. ಇದು 25ರಿಂದ 28 ಧರ್ಮದ ಆಚರಣೆ. ನೋಡಿ, ಮಸೀದಿ, ಮಂದಿರ, ದೇವಸ್ಥಾನ, ಮಸೀದಿ, ಚರ್ಚು ಎಲ್ಲ ಇದೆ. ಎಲ್ಲದಕ್ಕೂ ಒಂದೇ ಸಮಾನತೆ. ಎಲ್ಲಿ ಅಂದರೆ ಸಂವಿಧಾನದಲ್ಲಿ ಮಾತ್ರ. ನೀವು ಸಂವಿಧಾನದಲ್ಲಿ ಯಾವ ಧರ್ಮ ಬೇಕಾದ್ರೂ ಸೇರ್ಕೋಬೋದು. ನೀನು ಹಿಂದೂನ, ಕ್ರಿಶ್ಚಿಯನ್ನ, ಮುಸ್ಲಿಮ್ಸ, ಪಂಜಾಬ, ಸಿಕ್ಕ, ಜೈನ್ಸ, ಯಾರನ್ನಾಗಲಿ ನೀವು ಯಾವ ಧರ್ಮ ಸ್ವೀಕರಿಸ್ತೀರೋ ಅದು ನಿಮ್ಮ ಧರ್ಮ ಇರ್ತೈತೋ ಅದನ್ನು ಏನು ಬೇಕಾದ್ರೂ ನಂಬೋದು, ಆಚರಿಸ್ಬೋದು ಅಂತ ಈ ವಿಧಿ ನಮಗೆ ತಿಳಿಸ್ಕೊಡ್ತದೆ. ಸ್ವಾತಂತ್ರ್ಯದ ಹಕ್ಕು ನೋಡಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ನೇ ವಿಧಿಯಿಂದ 28ನೇ ವಿಧಿವರೆಗೂ ಐತೆ. 25ನೇ ವಿಧಿ ಏನು ಹೇಳ್ತೈತಪ್ಪ ಅಂದರೆ ಧರ್ಮವನ್ನು ಸ್ವೀಕರಿಸುವ, ಆಚರಿಸುವ, ಪ್ರಚಾರ ಮಾಡುವ ಹಕ್ಕೈತೆ. ನೀನು ಯಾವುದೇ ಧರ್ಮದಲ್ಲಿರ್ಬೋದು, ಯಾವುದೇ ಜಾತಿಯಲ್ಲಿರ್ಬೋದು, ನೀನು ಏನು ಬೇಕಾದ್ರೂ ಮಾಡ್ಬೋದು. ನೀನು ಅದನ್ನು ಪ್ರೀತಿಸ್ಬೋದು, ನಂಬೋದು, ಆರಾಧಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ 25ನೇ ವಿಧಿ ಹೇಳ್ತದೆ. ಮತ್ತು 26ನೇ ವಿಧಿ ಏನಪ್ಪ ಹೇಳ್ತೈತೆ ಅಂದರೆ ಧಾರ್ಮಿಕ ಸಂಸ್ಥೆಗಳನ್ನು ನಿರ್ವಹಿಸುವ ಹಕ್ಕು. ಮಠ, ಮಂದಿರ, ಮಸೀದಿ, ಚರ್ಚು ಇದ್ರ ಬಗ್ಗೆ ಇಲ್ಲಿ ಮಾಹಿತಿ ನೀಡ್ತೈತೆ. ಅವರವರ ಧರ್ಮಕ್ಕೆ ಇಲ್ಲಿ ಅವರವರ ಹಕ್ಕಿಗೆ, ಅವರವರ ನಂಬಿಕೆಗೆ ಇಲ್ಲಿ ಬೆಲೆ ನೀಡಲಾಗಿದೆ ಸಂವಿಧಾನದ ವಿಧಿಗಳಲ್ಲಿ. 7ನೇ ವಿಧಿ ಏನಪ್ಪ ಹೇಳ್ತೈತೆ ಅಂದರೆ ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ವಿಧಿಸುವುದಕ್ಕೆ ನಿಷೇಧ. ನೀನು ಪ್ರಚಾರ ಮಾಡೋಕ್ಕೆ ಧರ್ಮದ ಪ್ರಚಾರ ಮಾಡೋಂಗಿಲ್ಲ. ನೀನು ನಿನ್ನ ಧರ್ಮದ ಮಠ, ಈ ಮಸೀದಿ ಏನನ ಇದ್ದರೆ ಅವರು ಭಕ್ತಾದಿಗಳು ಬಂದ್ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಆದರೆ ನೀನು ಅದ ಧರ್ಮದ ಪ್ರಚಾರ ಮಾಡುವಂತಿಲ್ಲ ಅಂತ ಯಾವ ವಿಧಿ ಹೇಳ್ತೈತೆ ಅಂದರೆ 27ನೇ ವಿಧಿ ಹೇಳ್ತದೆ.
28ನೇ ವಿಧಿ ಏನು ಹೇಳ್ತೈತಿ ಅಂದರೆ ಕೆಲವು ಶಿಕ್ಷಣ ಸಂಸ್ಥೆಗಳ ಧಾರ್ಮಿಕ ಬೋಧನೆ ನಿಯಮ. ಅಂದರೆ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಧರ್ಮ, ಜಾತಿ ಇವುಗಳ ಬಗ್ಗೆ ಚರ್ಚೆ ನಡಿಬಾರ್ದು. ಆ ಧರ್ಮ ಕೀಳು, ಈ ಧರ್ಮ ಮೇಲು, ಇಂಥ ಬೋಧನೆಗಳು ಆಗಬಾರ್ದು ಅಂತ 28ನೇ ವಿಧಿ ಹೇಳ್ತದೆ. ಇದು ತುಂಬ ಇಂಪಾರ್ಟೆಂಟು, ಕ್ಯಾಪ್ನ ಇಟ್ಕೋಬೇಕಾಗ್ತದೆ. ಸಂವಿಧಾನದ ಅತ್ಯಂತ ಪ್ರಮುಖ ಮೂಲಭೂತ ಹಕ್ಕು ಯಾವುದಂದರೆ ಸಂವಿಧಾನಿಕ ಪರಿಹಾರಬದ್ಧ ಹಕ್ಕು, 32ನೇ ವಿಧಿ. ಇದು ಕ್ಯಾಪ್ನ ಇಟ್ಕೊಳ್ಳಿ. ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಏನೇ ಹೇಳಿದ್ದಾರೆ ಅಂದರೆ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರೋ ಮಾತಿದು. ಇದು ಹಕ್ಕುಗಳ ರಕ್ಷಣೆ, ನ್ಯಾಯಕ್ಕೆ ಭರವಸೆ. ಇದು ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ಗಳ ಬಗ್ಗೆ ತಿಳಿಸ್ತೈತೆ. ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ಮೂಲಭೂತ ಹಕ್ಕುಗಳೇನೋ ಉಲ್ಲಂಘನೆ ಆದರೆ ಬರುತ್ತೆ 6ನೇದು ಸೂಪರ್ ಇರೋ ಥರ. ಯಾವ ಮೂಲಭೂತ ಹಕ್ಕು ಅಂತ ಕೇಳ್ತಾರೆ. 32ನೇ ವಿಧಿಯ ಸಾಂವಿಧಾನಿಕ ಪರಿಹಾರಬದ್ಧ ಹಕ್ಕು ಹೀರೋ ಥರ ಬಂದು ಆ 5 ಹಕ್ಕುಗಳಿಗೆ ಏನಾನ ತೊಂದರೆ ಆದರೆ ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸಿ ಹಕ್ಕುಗಳ ರಕ್ಷಣೆ ಮಾಡ್ತದೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಯಾವ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳು ಇರುವುದಿಲ್ಲ? ಅದು ಯುದ್ಧದ ಟೈಮಲ್ಲಿ ಇವು ನಿಷೇಧವಾಗಿರ್ತವೆ. ನಮಗೆ ಹಕ್ಕುಗಳಿರಲ್ಲ ಆವಾಗ. ಯುದ್ಧ ನಮ್ಮ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ರಾಷ್ಟ್ರಪತಿಗಳು ಘೋಷಣೆ ಆದರೆ, ಯುದ್ಧದ ಪರಿಸ್ಥಿತಿ ಅಂತ ಘೋಷಣೆ ಆದರೆ ನಮ್ಮ ಮೂಲಭೂತ ಹಕ್ಕುಗಳು ನಮಗೆ ಇರುವುದಿಲ್ಲ. ಆ 32ನೇ ವಿಧಿಯಲ್ಲಿ ಬರುವ ಈ ಸಂವಿಧಾನಬದ್ಧ ಪರಿಹಾರ ಹಕ್ಕಿನಲ್ಲಿ ಇಲ್ಲಿ 5 ಸುಪ್ರೀಂ ಕೋರ್ಟ್ಗೆ ನೀಡುವ 5 ಪ್ರಮುಖ ರಿಟ್ಗಳಿರ್ತವೆ. ಹೇಬಿಯಸ್ ಕಾರ್ಪಸ್ ಏನು ಹೇಳ್ತೈತೆ ಅಂದರೆ, ನೀವು ಯಾವ್ದಾದ್ರು ಪೊಲೀಸ್ ಸ್ಟೇಷನಲ್ಲಿ ಯಾರಾದರೂ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ರೆ ನೀವು ವಿತಿನ್ 24 hours ಅಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳ್ತದೆ. ಮ್ಯಾಂಡಮಸ್ ಇದು ತುಂಬ ಇಂಪಾರ್ಟೆಂಟು. ಯಾವುದೇ ಸರ್ಕಾರಿ ಸಾರ್ವಜನಿಕ ಅಧಿಕಾರಿ ಸೇವೆಯಲ್ಲಿರೋ ಅಧಿಕಾರಿ ತನ್ನ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಏನಾದರೂ ಕರ್ತವ್ಯ ದೋಷಗಳು ಮತ್ತು ಕರ್ತವ್ಯನಿಷ್ಠನಾಗದಿದ್ದರೆ ಅವನಿಗೆ ಕಠಿಣ ಕ್ರಮ ಕೈಗೊಳ್ಳುತ್ತಾರೆ ಇಲ್ಲಿ ನ್ಯಾಯಾಲಯದಲ್ಲಿ. ಇದನ್ನು ಮ್ಯಾಂಡಮಸ್ ಅಂತಾರೆ. ನಂತರ ಪ್ರೊಬೇಷನ್, ಕೆಳ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಯ ತನ್ನ ಅಧಿಕಾರ ಮೀರಿದಾಗ ತಡೆಯಲು. ಕೆಲವೊಂದು ಸರಿ ಜಿಲ್ಲಾ ನ್ಯಾಯಾಲಯಗಳು ಹೈಕೋರ್ಟ್ ಕೊಡೋ ತೀರ್ಪು ಕೊಟ್ಬಿಟ್ರೆ ಅದನ್ನು ತಡೆಯಲಿಕ್ಕೆ ಇದು ಪ್ರೊಬೇಷನ್. ನಂತರ ಇರೋದು ಏನು ಅಂದರೆ ಕೋವಾರೆಂಟ್ ಅಂತ. ಈ ಕೋವಾರೆಂಟ್ ಇದೆಯಲ್ಲ, ಈ ಕೋವಾರೆಂಟ್ ಒಬ್ಬ ವ್ಯಕ್ತಿ ಸಾರ್ವಜನಿಕ ಹುದ್ದೆಯನ್ನು ಯಾರೋ ಒಬ್ಬ ವ್ಯಕ್ತಿ ಇವಾಗ ಎಕ್ಸಾಮ್ ಬರೆದ್ಬಿಟ್ಟು ಏನೋ ಮಾಡಿ ಪಾಸ್ ಆಗ್ಬಿಟ್ಟು ಹೋಗ್ತಾನೆ. ಆದರೆ ಅವನು ಕೊಟ್ಟಿರೋ ದಾಖಲೆಗಳು ಸುಳ್ಳಾಗಿದ್ದರೆ ಅವನು ವಜಾ ಆಗ್ತಾನೆ, ಅಪರಾಧಿಸ್ತಾನೆ, ಅವನಿಗೆ ಶಿಕ್ಷೆ ಎದುರಾಗ್ತದೆ. ಇನ್ನು ನೀವು ಕೇಳ್ಬೋದು, ಏನು ಸರ್ ಮೂಲಭೂತ ಹಕ್ಕುಗಳು 14ನೇ ವಿಧಿಯಿಂದ 35ನೇ ವಿಧಿವರೆಗೂ ಇದೆ, ನೀವು 32 ಹೇಳಿದ್ದು ಅಂತ ಕೇಳಿದ್ರೆ ಅವು ಮುಂದಿನ ವಿಧಿಗಳೇನು ಹೇಳ್ತೈತೆ ಅಂದರೆ 33ನೇದು ನಿಮಗೆ ಸಶಸ್ತ್ರ ಪಡೆ, ಪೊಲೀಸ್, ಸಶಸ್ತ್ರ ಪಡೆ, ಅರಸೇನಾ ಪಡೆ, ಗುಪ್ತಚರ ಸಂಸ್ಥೆ ಇವುಗಳ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸಿರುವ ಅಥವಾ ಕೆಲವು ವಿಷಯಗಳ ಬಗ್ಗೆ ಇಲ್ಲಿ ನಾವು ನೋಡ್ಬೋದಾಗಿದೆ. ಇಲ್ಲಿ 33ನೇ ವಿಧಿಯಲ್ಲಿ. 34ನೇ ವಿಧಿಲಿ ಏನು ನೋಡ್ತೀವಿ ಸ್ವಾಮಿ ಅಂತ ಕೇಳಿದ್ರೆ ನೀವು ಅಲ್ಲಿ ಕೇಂದ್ರ ಮತ್ತು ರಾಜ್ಯದ ಸೇವೆಯಲ್ಲಿರುವ ಯಾವುದೇ ವ್ಯಕ್ತಿ ಭಾರತದ ದೇಶದ ಕಾನೂನಿನ ಬಗ್ಗೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯದ ಬಗ್ಗೆ ತಿಳ್ಕೊಳ್ತೀವಿ. ಆಡಳಿತಾತ್ಮಕ ಇವು ಎಲ್ಲ ಇದೆಲ್ಲ ಆಡಳಿತಾತ್ಮಕವಾಗಿ ಅಲ್ಲಿ ಇರುತ್ತೆ. ಅದ್ರ ಬಗ್ಗೆ ಆಡಳಿತಾತ್ಮಕವಾಗಿ ಇಲ್ಲಿ 34ನೇ ವಿಧಿ ಕೇಂದ್ರ ರಾಜ್ಯದ ಬಗ್ಗೆ ತಿಳಿಸ್ತದೆ. 35ನೇ ವಿಧಿ ಏನಪ್ಪ ಹೇಳ್ತದೆ ಅಂದರೆ ಸಂಸತ್ತಿಗೆ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅವಕಾಶ ಇದೆ. ಆದರೆ ವಿಧಾನಸಭೆ, ವಿಧಾನ ಪರಿಷತ್, ರಾಜ್ಯಸಭೆಗಳಿಗೆ ಇಲ್ಲ. ಸಂಸತ್ತಿನಲ್ಲಿ ಅದು ಕಠಿಣ ತಿದ್ದುಪಡಿ ಆಗಬೇಕಾಗುತ್ತದೆ. ಹೇಗೆಂದರೆ ಸಂಸತ್ನಲ್ಲಿ ಒಂದಡಿ ನಂತರ ಎಲ್ಲ ರಾಜ್ಯಸಭೆ, ವಿಧಾನಸಭೆ ಸದಸ್ಯರು ಇದಕ್ಕೆ ಬಹುಮತ ನೀಡಬೇಕಾಗುತ್ತದೆ ಎಂದು ಬಹುಮತ ಅಂತ ಏನು ಹೇಳ್ತದೆ ಅಂದರೆ 35ನೇ ವಿಧಿ ಹೇಳ್ತದೆ. ಪರೀಕ್ಷಾ ದೃಷ್ಟಿಕೋನ ಇಟ್ಕೊಂಡು ಒಂದೆರಡು ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. 19 ಸಬ್ ಎಫ್ ಏನು ಹೇಳ್ತದೆ ಅಂದರೆ ಆಸ್ತಿ ಹಕ್ಕನ್ನು ನೀಡಿದೆ. ಮುಂಚೆ ಆಸ್ತಿ ಹಕ್ಕು ಇತ್ತು,
ಅದನ್ನು ತೆಗೆದುಬಿಟ್ಟು ಇಲ್ಲಿ ಮುಂಚೆ 7 ಹಕ್ಕುಗಳಿದ್ವು ಆಸ್ತಿ ಹಕ್ಕನ್ನು ಸೇರಿ. ಅದನ್ನು ಆಸ್ತಿ ಹಕ್ಕನ್ನು ಯಾವಾಗ ರಿಮೂವ್ ಮಾಡಿರೋ ಆಸ್ತಿ ಹಕ್ಕನ್ನು ಹಕ್ಕಾಗಿ ಅಂದರೆ ಸಬ್ ಆರ್ಟಿಕಲ್ ಆಗಿ ಆಸ್ತಿ ಹಕ್ಕನ್ನು ಸೇರಿಸಲಾಗಿದೆ. ಇದು ತುಂಬ ಕೇಳ್ತಾರೆ, ಯಾಕಂದರೆ ಇದು ಇಂಪಾರ್ಟೆಂಟು. ಆಸ್ತಿ ಹಕ್ಕು ಯಾವ ಸಬ್ ಆರ್ಟಿಕಲ್ನಲ್ಲಿದೆ ಅಂತ ಕೇಳಿದ್ರೆ ನೀವು ಬರೀರಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. 19F ಬರೆದು ಬಂದ್ಬಿಡಿ ಅಷ್ಟೇ. ಇನ್ನೊಂದು ಮಾತು ಹೇಳ್ತಾರೆ ಡಾಕ್ಟರ್ BR ಅಂಬೇಡ್ಕರು, ಏನಂತಾರೆ, ರಿಟ್ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಹೇಳಿದವರು ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಇದು ತುಂಬ ಇಂಪಾರ್ಟೆಂಟು, ಇದನ್ನು ನೋಡ್ಕೊಬೇಕಾಗ್ತದೆ ನೀವು. ಇನ್ನೊಂದು ಕೇಳ್ತಾರೆ, ವರದಕ್ಷಿಣೆ ನಿಷೇಧ ಕಾಯ್ದೆ ಯಾವಾಗ ಬಂತು ಅಂತ. ಯಾವಾಗ ಅಂದರೆ ನೋಡಿ, ವರದಕ್ಷಿಣೆ ನಿಷೇಧ ಕಾಯ್ದೆ ಯಾವಾಗ ಬಂತು ಅಂತ ಕೇಳ್ತಾರೆ. ವರದಕ್ಷಿಣೆ ಕಾಯ್ದೆ 1961, ತುಂಬ ಇಂಪಾರ್ಟೆಂಟ್ ಇದು. ತಿರ್ಗಾ 2005 ಮಾಹಿತಿ ಹಕ್ಕು, ಅದ್ರ ಬಗ್ಗೆ ಕೇಳ್ತಾರೆ. ನೋಡಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದೀನಿ. ಇದು KE ಅವರು ನಡೆಸುವ ಎಕ್ಸಾಮ್ಗೆ ಸಂವಿಧಾನದಲ್ಲಿ ಬರುವ ಈ ಪಾರ್ಟ್ನಲ್ಲಿ ತುಂಬಾ ಯೂಸ್ ಆಗುತ್ತೆ. ಆದಷ್ಟು ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಇಷ್ಟೊತ್ತು ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ಸ್, ಧನ್ಯವಾದಗಳು.